ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕುತೂಹಲ ವಿಜಯ ಅತ್ತಾಚೆ. ಇವತ್ತು ನಾನು ಬೆಳ್ತಂಗಡಿಯ ಹಳದಂಗಡಿಗೆ ಹೋಗಿದ್ದೆ. ಸತತ 24 ವರ್ಷಗಳಿಂದ ನಿರಂತರವಾಗಿ ಬಡ ವಿದ್ಯಾರ್ಥಿಗಳಿಗೆ, ಸಾಧನೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿಗಳಿಗೆ, ವಿಶೇಷವಾಗಿ ಹಳದಂಗಡಿಯಲ್ಲಿ ಅಜಿಲ ಸೀಮೆಯ ಅರಸರಾಗಿರ್ತಕ್ಕಂಥ ತಿಮ್ಮನರಸರಾಗಿರ್ತಕ್ಕಂತಹ ಪದ್ಮಪ್ರಸಾದ್ ಅಜಿಲ್ ಅವರ ಮಾರ್ಗದರ್ಶನದಲ್ಲಿ ಇಂಜಿನಿಯರ್ ಕೂಡ, ಜೊತೆಗೆ ಸಮಾಜಮುಖಿ ಚಿಂತನೆಯಲ್ಲಿ ಇರತಕ್ಕಂತಹ ಶಿವಪ್ರಸಾದ್ ಅಜಿಲ ಅವರ ಕನಸು ಕಲ್ಪನೆಗಳೊಂದಿಗೆ ಮೂಡಿರ್ತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮ ಕಳೆದ 24 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಸಾಗಿತ್ತು. ಅನೇಕ ಅತಿಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಕರೆಸ್ಕೊಂಡಿದ್ದಾರೆ. ದೇಶದ ಭಿನ್ನ ಭಿನ್ನ ಭಾಗಗಳಿಂದ ಅನೇಕ VIP ಅತಿಥಿಗಳು ಬಂದು ಹೋಗಿದ್ದಾರೆ. ಈ ಸಲ ಅವರ ಚಿಂತನೆ ಭಾರತ ಕಬಡ್ಡಿ ತಂಡದ ನಾಯಕ, ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ಪವನ್ ಶೆಹ್ರಾವತ್ ಅವರನ್ನು ಕರಿಬೇಕು ಅನ್ನುವಂಥ ಕನಸು. ಹಾಗಾಗಿ ಅವರಿಗೆ ಸಹಕಾರವನ್ನು ಕಟ್ಟದ್ದು ಮತ್ತೊಬ್ಬ ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಿರತಕ್ಕಂತಹ ಸುಕೇಶ್ ಹೆಗ್ಡೆ ಮತ್ತು ಧರ್ಮೇಂದ್ರ ಹೆಗ್ಡೆ ಅವರು. ಇವರಿಬ್ಬರ ಸಹಕಾರದ ಜೊತೆಗೆ ಪವನ್ ಅವರನ್ನು ಮತ್ತೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಕರೆಸುವಂಥ ಕೆಲಸವನ್ನು ಭಾಳ ಖುಷಿಯಿಂದ ಮಾಡಿದ್ದಾರೆ. ನಾನು ದ್ವಿತೀಯ ಬಾರಿಗೆ ಪವನ್ ಅವರನ್ನ ಭೇಟಿಯಾಗ್ತಾ ಇದ್ದೀನಿ. ಇದಕ್ಕೆ ಮೊದಲು ಹೊಸಪೇಟೆಯಲ್ಲಿ ಭೇಟಿಯಾಗಿದ್ದೆ. 2ನೇ ಸಲ ಪವನ್ ಅವರನ್ನು ಕಾಣುವಂಥ ಅವಕಾಶ ನನಗೆ ಸಿಕ್ಕಿದ್ದು. ಹಾಗಾಗಿ ಇವತ್ತು ಭಾಳ ಖುಷಿಯಿಂದಲೇ ಹಳದಂಗಡಿಗೆ ಹೋಗಿದ್ದೆ. ಅವರನ್ನು ಬ್ಯಾಂಡ್ ವಾದ್ಯಗಳೊಂದಿಗೆ ವಿಶೇಷವಾಗಿ ಸ್ವಾಗತಿಸಲಾಯಿತು. ದೇವಸ್ಥಾನಕ್ಕೆ ಕರೆದು ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳುವಂತೆ ಮಾಡಲಾಯಿತು. ನಂತರ ಕಾರ್ಯಕ್ರಮದ ವೇದಿಕೆಗೆ ಅವರನ್ನು ಕರೆತರಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿರತಕ್ಕಂತಹ ಜನಸ್ತೋಮ, ವಿದ್ಯಾರ್ಥಿನಿಯರು, ಮಕ್ಕಳು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಬಂದು ಸೇರಿಕೊಂಡಿದ್ದರು. ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಕೂಡ ಮಾಡಲಾಗಿತ್ತು. ಗಣ್ಯ ಅತಿಥಿಗಳು ಇದ್ದರು ಕಾರ್ಯಕ್ರಮದಲ್ಲಿ. ಉದ್ಘಾಟನೆಯ ಸಮಾರಂಭದ ಬಳಿಕ ಸಾಧನೆಯನ್ನು ಮಾಡಿರ್ತಕ್ಕಂಥ ಕೆಲವೊಂದು ವಿದ್ಯಾರ್ಥಿಗಳನ್ನು ಗುರುತಿಸಿ 625ರಲ್ಲಿ 625 ಅಂಕಗಳನ್ನು ಕೂಡ ಪಡೆದಿರತಕ್ಕಂಥ ವಿದ್ಯಾರ್ಥಿನಿಯರನ್ನು ಗುರುತಿಸಿ ಗೌರವಿಸಲಾಯಿತು. ಪವನ್ ಅವರನ್ನು ಕಾಣುವುದಕ್ಕೋಸ್ಕರವೇ ಭಿನ್ನ ಭಿನ್ನ ಭಾಗಗಳಿಂದ ಅನೇಕ ಜನ ಕಬಡ್ಡಿಯ ಕ್ರೀಡಾಪಟುಗಳಾಗಿರ್ಬೋದು, ಕಬಡ್ಡಿಯ ಅಭಿಮಾನಿಗಳಾಗಿರ್ಬೋದು, ಅನೇಕ ತಂಡಗಳ ಆಟಗಾರರಾಗಿರ್ಬೋದು ಇವತ್ತು ಹಳದಂಗಡಿಯಲ್ಲಿ ಬಂದು ಸೇರಿದರು. ಕೆದ್ದುವಿನಿಂದ ವೇದಿಕೆಯ ತನಕ ಪವನ್ ಅವರನ್ನು ವಿಶೇಷವಾದಂತಹ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಕಾರ್ಯಕ್ರಮಕ್ಕೆ ನಡೀತಾ ಇತ್ತು. ಅಷ್ಟೊತ್ತಿಗೆ ಬೆಳ್ತಂಗಡಿಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರು ಆಗಮನ ಆಯಿತು. ಕುಶಲೋಪರಿಗಳ ಮಧ್ಯೆ ಕಾರ್ಯಕ್ರಮವನ್ನು ಮುಂದುವರಿಸಲಾಯಿತು. ಈ ಹಂತದಲ್ಲಿ ರಾಷ್ಟ್ರ ಸೇವೆಯನ್ನು ಮಾಡಿರ್ತಕ್ಕಂಥ 2 ಸೈನಿಕರನ್ನು ಗುರುತಿಸಿ ಗೌರವಿಸಲಾಯಿತು. ಜೋಸೆಫ್ ಹಾಗೂ ತಂಗಚ್ಚನವ್ರನ್ನ ಗೌರವಿಸಲಾಯಿತು. ಅದೇ ರೀತಿಯಲ್ಲಿ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವ್ರನ್ನ ಕೂಡ ಗೌರವಿಸಲಾಯಿತು. ಗೌರವದ ನಂತರ ಅವರ ಮಾತುಗಳನ್ನು ಕೇಳಿ. और हमारा किसी देश का प्रगति या अच्छा होना है तो मिट्टी का खेल को हमें गौरव देना है. अगर हम नहीं कबड्डी खेलते हैं तो और कौन खेलता है? इसलिए सारी जगत को दिखाने की इस मिट्टी का खेल का भारत का कप्तान है आप. ये हमको सब लोगों को गौरव की बात है. आप इतनी दूर से यहाँ पर आए. हम गवर्नमेंट के हमारे मित्र हरीश पूंजा जी है, वो भी नौजवान है, वो भी कबड्डी अच्छा खेलता है. उसको भी उसके साथ आप बैठे हैं. हम सब की तरफ से सरकार के प्रतिनिधि के नाते हम आपको बहुत बहुत बधाई देते हैं, अभिनंदन देते हैं. आप हमारे गांव आए हैं, हमें बहुत खुशी हुए. इस 2 बात के साथ मैं ಹೇಳಿದ್ರೆ ಇವತ್ತು ನಮ್ಮ ಈ ಸುಕೇಶ್ ಹೆಗ್ಡೆ ಅವರು ನಮ್ಮ ಜಿಲ್ಲೆಯವರಿದ್ದಾರೆ. ಅವರು ಆ ಒಂದು ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ರೆ ನಾನು ಹಾಗೆ ಹೇಳಿದಾಗೆ ನಾನಿದ್ದೇನೆ, ದೇವೇಂದ್ರ ಹೆಗ್ಡೆ ಅವರಿದ್ದಾರೆ, ರಂಜನ್ ಗೌಡ್ರು ಇದ್ದಾರೆ. ನಮಗೆ ಪೂರ್ಣ ತಿರುಪತಿ ವೆಂಕಟರಮಣ ದೇವರಾಗಿ ಆಶೀರ್ವಾದ ಮಾಡಲಿಕ್ಕೆ ಶಿವಪ್ರಸಾದ್ ಅಜಿಲ್ರಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಸುಕೇಶ್ ಹೆಗ್ಡೆ ಅವರ ಬೆನ್ನಿಗೆ ನಿಲ್ತೇವೆ. ನೀವು ಒಂದು ಒಳ್ಳೆ ಅಕಾಡೆಮಿ ಮಾಡಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಎನ್ನುವಂಥ ಭರವಸೆಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ
ನಾಳೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಕಬಡ್ಡಿ ತಂಡದಲ್ಲಿ ಯಾರಿರಬೇಕು ಕೇಳಿದ್ರೆ ಬೆಳ್ತಂಗಡಿ ತಾಲೂಕಿನವರು ಇರಬೇಕು. ಅದು ನನ್ನ ಸ್ವಾರ್ಥ. ಅದನ್ನು ಸ್ವಲ್ಪ ವಿತರಿಸಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಬಡ್ಡಿ ಆಟಗಾರರು ಸಹ ರಾಷ್ಟ್ರೀಯ ತಂಡದಲ್ಲಿ ಆಟ ಆಡ್ತಕ್ಕಂಥ ಆಟಗಾರರು ಇರಬೇಕು. ಅದಕ್ಕೆ ಈ ಒಂದು ವೇದಿಕೆ ಶಕ್ತಿಯಾಗಬೇಕು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಹಳ ಸಂತೋಷವನ್ನು ಈ ಸಂದರ್ಭದಲ್ಲಿ ಪಡೆದ ಪ್ರಯತ್ನ. ಶಾಸಕರ ಮಾತು ಮುಗಿಯುತ್ತಿದ್ದಂತೆ ವೇದಿಕೆಗೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರು, ರಕ್ಷಿತ್ ಶಿವರಾಮ್ ಅವರು ವೇದಿಕೆಗೆ ಆಗಮಿಸಿದರು. ವಿಧಾನಸಭೆಯ ಅಧ್ಯಕ್ಷರಾದ ಬಳಿಕ ಇದೀಗ ಮತ್ತೆ ಆರೋಗ್ಯ ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥ ಕಬಡ್ಡಿಗೆ ವಿಶೇಷವಾದಂತಹ ಸವಲತ್ತುಗಳನ್ನು ಒದಗಿಸಿಕೊಟ್ಟಂತಹ ಮಾನ್ಯ UT ಖಾದರ್ ಅವರು ಬಂದರು. ಅದರ ಜೊತೆಗೆ ರಕ್ಷಿತ್ ಶಿವರಾಮ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದರು. ಸೊ ಅದೇ ರೀತಿಯಲ್ಲಿ ಕಾರ್ಯಕ್ರಮ ಮುಂದುವರಿತಾ ಇತ್ತು. ಅವರೆಲ್ಲರನ್ನೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇಲ್ಲಿಗೂ ಹಾರಾರ್ಪಣೆಯನ್ನ ಮಾಡಿ ಖಾದರ್ ಸರ್ ತಮ್ಮೆಲ್ಲರ ಹತ್ರ ಅನುಮತಿಯನ್ನ ಕೋರಿಕೊಂಡು ನಮ್ಮ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೇವೆ. ಈಗ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಹಳದಂಗಡಿ ಅರಮನೆಯ, ನಾನಾಗಲೇ ಹೇಳಿದೆ, ಕಾರ್ಯಕ್ರಮದ ವೇದಿಕೆಯ ಸುತ್ತಲೂ ಕೂಡ ಬಹಳಷ್ಟು ಜನ ಸೇರಿದರು. ಜನಸ್ತೋಮ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿತ್ತು. ಬಂದಂಥವರಿಗೆಲ್ಲರೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಂಘಟಕರು ಮಾಡಿದರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಪುಸ್ತಕ ವಿತರಣೆಯನ್ನು ಮಾಡಲಾಗಿತ್ತು. 24 ವರ್ಷಗಳಿಂದ ಕಾರ್ಯಕ್ರಮ ನಡೀತಾ ಇದೆ ಹಳದಂಗಡಿಯಲ್ಲಿ. ವಿಶೇಷವಾದಂಥ ಒಂದು ದಾಖಲೆಯ ಕಾರ್ಯಕ್ರಮ. ಹಾಗಾಗಿ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಗೌರವವನ್ನು ಕೂಡ ಪಡ್ಕೊಂಡ್ರು. ಈ ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಪವನ್ ಶೇರಾವತ್ ಅವರು ತಮ್ಮ ನುಡಿ मातिनल्ली स्टेज पे ज़्यादा बोला नहीं हूँ, स्पीकिंग की ज़्यादा आइडिया नहीं है मुझे कि कैसे स्टेज मुझे संभालना है. हमारे MLA साहब हैं, इनको अच्छे से आइडिया है, अच्छे से कन्वे कर लेते हैं चीज़ों को. तो सबसे पहले नमस्कार आप सभी को, और माता के चरण को मेरा सत सत नमन कि मुझे आने का यहाँ चांस मिला, माता का आशीर्वाद मिला. और थैंक यू देवेंद्र जी. मैं 3 महीने से डिले पे डिले, क्योंकि मेरा एशियन गेम का कैंप चल रहा था. मैं बेंगलोर में था साई में, और सुकेश भाई ने, देवेंद्र जी ने कंटिन्यूज ये माता का ही बुलाना था कि 3 महीने से बोलते हुए कैंप भी हमारा डिले हो गया. एक्चुअली हमारा कैंप 8 तारीख को लगना था, 8 को लगना था, तो वो डिले होते होते कल बोल रहे हैं कि कल से कैंप स्टार्ट होगा आफ्टर 1 टू डे. तो वो माता ने हमें बुलाया, आपने बुलाया, महाराज जी ने बुलाया, इसके कारण मेरा आना हुआ है. और जैसे अभी मैडम बता रही थी कि क्या नाम है हिंदी का, आई डोंट नो कि आपको मेरी हिंदी समझ में आ रही है या नहीं आ रही, लेकिन जैसे मैडम ने यूज़ किया चैट GPT तो आप भी बाद में मेरी जो भी स्पीच हो उसको चैट GPT यूज़ करके सुन लेना. तो सबसे पहले तो ये है कि जो यहाँ पे जो भी बुक्स अभी दिए गए हैं, तो ये मैं देख रहा हूँ, मैं दिल्ली से हूँ, और वहाँ पे भी ऐसा कोई प्रोग्राम नहीं होता है. जो 10th में 12th में बच्चे फर्स्ट आ रहे हैं और उनको ऐसे बुक्स दी जा रही हैं, पिछले 24 सालों से दी जा रही हैं. तो ये एक बहुत बड़ा मंच है, और यहाँ से ही अपने आप में एक कॉन्फिडेंस आता है कि कल को एक ब्यूरोक्रेसी में आने के लिए कोई IAS बनता है, IPS बनता है, IFS बनता है, या कहीं पे भी IPS बनता है तो DCP या एरिया में DM, वो यहीं से तैयार होते हैं 10th से 12th से. या कोई स्पोर्ट्स की फील्ड में जाना चाहता है, वो यही है, बेस यही है. किसी भी घर, जब हम घर बनाते हैं कोई भी, तो उसके लिए नींव तैयार करनी पड़ती है. तो ये नींव है, और यहाँ से ही स्कूल टाइम से ही सब कुछ तैयारी होती है. मैं भी आप ही के जैसे वहाँ कुछ कबड्डी खिलाड़ी बैठे हुए हैं, कुछ लड़कियाँ लड़के हैं, तो मैं भी उन जैसे ही ऐसे स्टेज पे बैठता हुआ दूसरे जो सीनियर खिलाड़ी थे या स्टडी में अव्वल थे उनको देखता था. तो आप ही में से मैं निकल के आज स्टेज पे आया हूँ और इंडिया के लिए खेल रहा हूँ, और आगे भी चाहता हूँ इंडिया के लिए खेलूँ. और मैं चाहता हूँ कि एक बार फिर से आऊँ. मैंने माता से यहाँ कामना मांगी है कि वापस से हमारा एशियन गेम में गोल्ड आए, और मैं जैसे ही गोल्ड आऊँगा मैं वापस यहाँ पे आऊँगा, एक बार मंदिर में ज़रूर आऊँगा. कि मेरा होप है कि वापस गोल्ड आए, महाराज जी का आशीर्वाद दे, माता आशीर्वाद दे, तो गोल्ड आएगा और मैं वापस आऊँगा. और रही जो हमारे जो युवा नेता हैं, MLA साहब ने बोला एकेडमी के लिए, तो ये कल रात को हमारा डिनर पे डिस्कशन चल रहा था कि एकेडमी के लिए कि यहाँ पे कोई 5 स्टार एकेडमी खोलने की नीड है. वो जो भी प्रोस्पेक्टिव होते हैं वो आपको हमसे ज़्यादा अच्छे से आइडिया होगी, लेकिन हाँ बिल्कुल यह नीड है, क्योंकि टैलेंट है. यहाँ से जो भी खिलाड़ी निकला है वो इंडिया के लिए रिप्रेजेंट किया है, जो बात सुकेश हेगड़े की हो या गगन गौड़ा की हो या प्रशांत राय की हो, जितने भी कर्नाटक से या मैंगलोर से खिलाड़ी निकले हैं
वो इंडिया को रिप्रेजेंट कर रहे हैं और अच्छे खिलाड़ी हैं। इसका मतलब टैलेंट तो है इधर, लेकिन टैलेंट को निखारने वाले की कमी है। तो मेरे ख्याल से एकेडमी खोलने की ज़रूरत है। सुकेश भाई नहीं ओपन करेंगे तो मैं ओपन कर लूँगा क्योंकि मुझे खुद पसंद है और मेरा फर्स्ट टाइम है। मैं किसी भी फंक्शन में नहीं अटेंड करता। जब तक मेरा एक मानना है कि जब तक प्लेइंग करियर है तो कोई भी मैं प्रोग्राम नहीं अटेंड करता। तो बात चाहे मेरे एरिया की हो या ये भी मेरा ही एरिया, मेरा ये फर्स्ट टाइम है मैं किसी फंक्शन में आया हूँ। तो सबका एक माइंडसेट है, मेरा माइंडसेट है प्लेइंग करियर में कोई भी मैं प्रोग्राम में नहीं जाऊँगा। आफ्टर रिटायरमेंट में प्रोग्राम में जाऊँगा। तो थैंक यू टू देवेंद्र जी, ज़बरदस्ती मुझे बुला लिया और थैंक यू आप सभी को। बाकी स्पोर्ट्स के लायक बहुत अच्छा काम कर रहे हैं हमारे युवा नेता। मैंने काफ़ी देर बात की है। ही इज़ ऑल्सो कबड्डी प्लेयर और स्टडी भी इन्होंने LLB की हुई है। तो ये काफ़ी अच्छा स्पोर्ट्स में काम करेंगे, मुझे कामना है। और मेरे लायक कोई भी सेवा होगी मैं हमेशा तैयार हूँ। इस बात के लिए मैं प्रॉमिस करके जा रहा हूँ, एशियन गेम में हमारा गोल्ड आता है तो मैं एक बार फिर से आऊँगा। धन्यवाद, नमस्कार।